ಸಂಬಂಧಗಳು ಮಧುರವಾಗಿರಲಿ. ಒಬ್ಬರ ವಿಚಾರ ಇನ್ನೊಬ್ಬರ ಬಳಿ ಮಾತನಾಡಬೇಡಿ. ಅದರಲ್ಲೂ ನಕಾರಾತ್ಮಕ ಸಂಗತಿಗಳನ್ನು ಅವರ ಅನುಪಸ್ಥಿತಿಯಲ್ಲಿ ಇನ್ನೊಬ್ಬರೊಡನೆ ಚರ್ಚಿಸಲೇಬೇಡಿ. ಸಮಸ್ಯೆಗಳಿದ್ದರೆ ನೇರವಾಗಿ ಪ್ರಶ್ನಿಸಿ, ಸ್ಪಷ್ಟನೆ ಪಡೆಯಿರಿ. ಅಯೋಗ್ಯರ ಬಳಿ ಅಸಮಾಧಾನ ತೋಡಿಕೊಳ್ಳಬೇಡಿ. ಯಾರಿಂದಲೂ ಅತಿಯಾಗಿ ನಿರೀಕ್ಷಿಸಬೇಡಿ. ಯಾರನ್ನೂ ಅತಿಯಾಗಿ ಅವಲಂಬಿಸಲೂ ಬೇಡಿ. ಹಣಕಾಸಿನ ವಿಚಾರದಲ್ಲಿ ಇಬ್ಬರಿಗೂ ಪಾರದರ್ಶಕತೆ ಇರಲಿ. ಮೊದಲು ನಾನೇ ಏಕೆ ಸ್ಪಂದಿಸಬೇಕೆಂಬ ಅಹಂಕಾರ ಇಬ್ಬರಿಗೂ ಬೇಡ. ರಾಜಿ ಸಂಧಾನ ಮಾತುಕತೆಗೆ ಸದಾ ಸಿದ್ಧವಾಗಿರಿ. ತಂದು ಹಾಕುವವರ ಬಗ್ಗೆ ಎಚ್ಚರವಿರಲಿ. ಹೇಳುವುದನ್ನೆಲ್ಲ ಕೇಳುವ ಹಿತ್ತಾಳೆ ಕಿವಿಯಾಗದಿರಿ. ಸ್ವಂತ ಬುದ್ಧಿ ಇರಲಿ. ಎಷ್ಟೇ ಪ್ರೀತಿ ಇದ್ದರೂ ಸಂಬಂಧದಲ್ಲಿ ಉಸಿರುಗಟ್ಟಿಸುವ ಸೌಮ್ಯ ಸೂಚಕತೆ ಬೇಡ. ತೀರಾ ಹತ್ತಿರವಾದರೂ ಅವರ ಖಾಸಗಿ ಸಂಗತಿಗಳ ಮೇಲೆ ತೀವ್ರ ನಿಗಾ ಇರಿಸಲು ಹೋಗಬೇಡಿ. ನಿಮ್ಮ ಪ್ರೀತಿಯವರ ಉಸಿರುಗಟ್ಟಿಸದಿರಲಿ. ಗೆಳೆತನ ಸಂಬಂಧ ನಿಮ್ಮನ್ನು ಉನ್ನತಿಗೇರಿಸುತ್ತಿರಲಿ. ಸಮಾನ ಅಭಿರುಚಿಯ ಕೆಲಸಗಳನ್ನು ಹಾಕಿಕೊಳ್ಳಿ. ಸಂಬಂಧ ಗಟ್ಟಿಯಾಗಿರುತ್ತದೆ. ಅವರವರ ಕೆಲಸದಲ್ಲಿ ನಿರತರಾಗಿದ್ದಾಗ ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಅದನ್ನು ಗೌರವಿಸಿ. ಪರಸ್ಪರ ಎಷ್ಟೇ ಆತ್ಮೀಯರಾಗಿದ್ದರೂ ಆತ್ಮಗೌರವಕ್ಕೆ ಧಕ್ಕೆ ನೀಡಬೇಡಿ. ಒಂದು ವೇಳೆ ಆ ರೀತಿಯಾಗಿ ಬಿಟ್ಟರೆ ಮುಲಾಜಿಲ್ಲದೆ ಕ್ಷಮೆ ಕೇಳಿಬಿಡಿ, ಕ್ಷಮಿಸಿಬಿಡಿ. ಎಷ್ಟೇ ಆತ್ಮೀಯರಾಗಿದ್ದರೂ ಅತಿಯಾದ ಸಲುಗೆ ಎಂದಿಗೂ ಸಲ್ಲದು. ಸಂಬಂಧದಲ್ಲಿ ಒಂದು ಮಿತಿ ರೇಖೆ ಇರಲಿ. ನೀವು ಅತಿಯಾದ ಸಲುಗೆ ನೀಡದಿರಿ. ಆಗಾಗ ಮುಖತಃ ಭೇಟಿ ಮಾತುಕತೆಗೆ ಸಿಗುವ ಅವಕಾಶಗಳನ್ನು ಬಳಸಿಕೊಳ್ಳಿ. ಸಂದರ್ಭ ನೋಡಿ ಹೃದಯ ಬಿಚ್ಚಿ ಮಾತನಾಡಿ ಹಗುರವಾಗಿ. ಒಬ್ಬರ ಎದುರುಗಡೆ ಇನ್ನೊಬ್ಬರನ್ನು ಕೀಳಾಗಿ ನೋಡಬೇಡಿ. ಗೆಳೆಯರೆಲ್ಲರನ್ನು ಸಮಾನ ಪ್ರೀತಿಯಿಂದಲ್ಲದಿದ್ದರೂ ಸಮಾನ ಗೌರವದಿಂದ ಕಾಣಿ. ಸಂಬಂಧಗಳು ಬಹುಪಾಲು ಸಂದರ್ಭದಲ್ಲಿ ಹಾಳಾಗುವುದು ಸ್ವಾರ್ಥದಿಂದ. ಕನಿಷ್ಠ ಬಾಂಧವ್ಯಕ್ಕಾದರೂ ಸ್ವಾರ್ಥ ಕಡಿಮೆ ಮಾಡಿಕೊಳ್ಳಿ. ಸುಳ್ಳಿನ ಮೇಲೆ ಸಂಬಂಧ ಜೀವಿಸುವುದು ಬೇಡ. ಅವರ ಒಪ್ಪಿಗೆ ಇಲ್ಲದೆ ಕೌಟುಂಬಿಕ ವಿಚಾರಗಳಿಗೆ ತಲೆ ಹಾಕಬೇಡಿ. ಹಾಗೆಯೇ ಸಹಾಯ ಸಹಕಾರ ಬಯಸಿದಾಗ ಶಕ್ತ್ಯಾನುಸಾರ ನೀಡಿ. ಎಂದಿಗೂ ನಿಮ್ಮ ಸಂಪಾದನೆಯ 1/10 ಭಾಗಕ್ಕಿಂತ ಜಾಸ್ತಿ ಸಾಲ ನೀಡಲು ಹೋಗಬೇಡಿ. ಕನಿಷ್ಠ ಪಕ್ಷ ಅದು ವಾಪಸ್ಸು ಬರದಿದ್ದರೂ ನಿಮ್ಮ ನೆಮ್ಮದಿ ಹಾಳಾಗುವುದಿಲ್ಲ. ಇರುವುದಿರುವುದನ್ನು ಇರುವಂತೆ ತೋರಿಸುವುದು ಬೇಡ. ನಿರ್ಮಿಸಿ ಹೇಳುವುದು, ಜಂಬ ಕೊಚ್ಚಿಕೊಳ್ಳುವುದರಿಂದ ಸಂಬಂಧ ಜಾಸ್ತಿ ದಿನ ಉಳಿಯುವುದಿಲ್ಲ. ನೀವು ಹಾಗೆ ಮಾಡಬೇಡಿ. ಹಾಗೆ ಮಾಡುವವರನ್ನು ಪ್ರೋತ್ಸಾಹ ಮಾಡದಿರಿ. ಬಾಂಧವ್ಯ ಗೆಳೆತನ ವಾಸ್ತವದ ಆಧಾರದ ಮೇಲಿರಲಿ. ಗೆಳೆಯರಿಂದ ಸರಿಯಾದ ಪ್ರತಿಕ್ರಿಯೆ ಪಡೆದುಕೊಳ್ಳಿ. ಸದಾಕಾಲ ಹೊಗಳಿಕೆ ಮೆಚ್ಚುಗೆಯನ್ನೇ ನಿರೀಕ್ಷಿಸಬೇಡಿ. ಸತ್ಯವನ್ನು ಸ್ವೀಕರಿಸುವ ಹೃದಯವಿರಲಿ. ಯಾರ ಮೇಲೂ ಗೂಢಚಾರಿಕೆ ಮಾಡಬೇಡಿ. 24 ಗಂಟೆ ಏನು ಮಾಡುತ್ತಿದ್ದಾರೆಂದು ತಿಳಿಯಬೇಕೆಂಬ ಕಾತುರತೆ ಇಲ್ಲದಿರಲಿ. ಸಂಬಂಧ ಗಟ್ಟಿಯಾಗುವವರೆಗೆ ಕಾಯಿರಿ. ಅತಿ ಬೇಗ ಗಟ್ಟಿಯಾದ ಸಂಬಂಧಗಳು ಅತಿ ಬೇಗ ದೂರವಾಗುವುದು ಇದೇ ಕಾರಣಕ್ಕೆ. ಯಾರನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಬೇಡಿ. ನೀವು ಹಾಗೆ ಬಳಕೆಯಾಗಬೇಡಿ. ಇಷ್ಟವಿಲ್ಲದ್ದನ್ನು ನೇರವಾಗಿ ನಯವಾಗಿಯೇ ನಿರಾಕರಿಸಿ. ದಾಕ್ಷಿಣ್ಯಕ್ಕೆ ಬಲಿಯಾಗುವುದು ಬೇಡ. ಏನಾದರೂ ತೀರಾ ಅವಶ್ಯಕತೆ ಇದ್ದಾಗ ಮಾತ್ರ ಪಡೆಯಿರಿ ಮತ್ತು ಅವರಿಗೆ ಅವಶ್ಯಕತೆ ಇದ್ದಾಗ ನೀವು ಕೊಡಲು ಸಿದ್ಧವಾಗಿರಿ. ನಿಮ್ಮನ್ನು ಹೊಗಳುವವರು ಮಾತ್ರ ಮಿತ್ರರು, ಟೀಕಿಸುವವರೆಲ್ಲ ಶತ್ರುಗಳೆಂಬ ಭ್ರಮೆ ಬಿಡಿ. ಹೊಗಳುವವರಲ್ಲಿ ಕೆಲವರು ಸ್ವಾರ್ಥಿಗಳೂ ಇರಬಹುದು. ಟೀಕಿಸುವವರಲ್ಲೊಬ್ಬ ಶುದ್ಧ ಹೃದಯದ ಮಿತ್ರನಿರಬಹುದು. ಈ ಎರಡಕ್ಕೂ ಸೇರದ ಬಹುದೊಡ್ಡ ವರ್ಗ. ಅದಕ್ಕೆ ಜಾಸ್ತಿ ಮಹತ್ವ ಕೊಡಿ. ತಮಾಷೆಗಾಗಿ ಒಂದು ಜೋಕು. ಮದುವೆಯ ಮಾತುಕತೆ ನಡೆಯುತ್ತಿತ್ತು. ಹುಡುಗಿಯ ತಂದೆ, ನಮ್ಮ ಮಗಳು ಓದಿನಲ್ಲಿ ವಿದ್ಯಾವಂತೆ, ಅಂದದಲ್ಲಿ ರೂಪವಂತೆ, ಅಡುಗೆ ಚೆನ್ನಾಗಿ ಮಾಡುತ್ತಾಳೆ, ಸಂಗೀತ ಚೆನ್ನಾಗಿ ಕಲಿತಿದ್ದಾಳೆ, ನೃತ್ಯ ಚೆನ್ನಾಗಿ ಮಾಡುತ್ತಾಳೆ. ಒಟ್ಟಾರೆ ಹೇಳಬೇಕೆಂದರೆ 24 ವಿದ್ಯೆಗಳಲ್ಲೆಲ್ಲ 22 ವಿದ್ಯೆ ಬರುತ್ತಿದೆ. ಹುಡುಗ ಒಪ್ಪಿಗೆ ಸೂಚಿಸಿದ. ಮದುವೆಯಾಗಿ 6 ತಿಂಗಳ ನಂತರ ಗಂಡ ಗೌರಿ ಹಬ್ಬಕ್ಕೆ ಹೆಂಡತಿಯನ್ನು ಕರೆದುಕೊಂಡು ಅವಳ ತವರು ಮನೆಗೆ ಬಂದ. ಗಂಡ, ಏನು ಮಾವ, ಮದುವೆಯಾಗಿ 6 ತಿಂಗಳಾಯಿತು, ಮನೆಯಲ್ಲಿ ಇಬ್ಬರಿಗೂ ಹೊಂದಾಣಿಕೆ ಇಲ್ಲ, ಬರೀ ಜಗಳ, ಕಿತ್ತಾಟ, ಮನಸ್ತಾಪ, ಸಂಸಾರ ಸಾಕಾಗಿ ಹೋಗಿದೆ ಮಾವ. ಅದೇನೋ ಮದುವೆ ಮುಂಚೆ ಹೇಳಿದ್ರಲ್ಲ 24 ಗುಣದಲ್ಲಿ 22 ಇದೆ, ಇನ್ನೆರಡು ಇಲ್ಲ ಅಂತ, ಅವೆರಡು ಯಾವುದು ಅಂತ ಸ್ವಲ್ಪ ಹೇಳ್ತೀರಾ ಮಾವ ಅಂದ. ಅದಕ್ಕೆ ಮಾವ, 1ನೇಯದು ಸ್ವಂತ ಬುದ್ಧಿ ಇಲ್ಲ, 2ನೇಯದು ಹೇಳಿದ ಮಾತು ಕೇಳಲ್ಲ. ಗಂಡ ಸುಸ್ತೋ ಸುಸ್ತು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಬೇರೆಯವರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ.
ನಮಸ್ಕಾರ.